बेळगावच्या बीम्स रुग्णालयात स्टाफ नर्सवर झालेल्या हल्ल्याच्या निषेधार्थ मंगळवारी नर्सेसने आपत्कालीन विभागासमोर रुग्णालय बंद ठेवत संताप व्यक्त केला. मानसिक अस्वस्थतेने त्रस्त असलेल्या एका तरुणीला हात धरून नेत असताना स्टाफ नर्स बसवराज कबाडगी यांच्यावर त्या तरुणीच्या नातेवाईकांनी हल्ला केल्याचे सांगितले जाते. जखमी बसवराज कबाडगी यांच्यावर रुग्णालयातच उपचार सुरू आहेत. ಅದು ಬಾಜುಕಿನ ವಾರ್ಡ್ದವ್ರು ಒಬ್ಬರು ಅವ್ರ ಹೆಸರು ಗೊತ್ತಿಲ್ಲ ರೀ ನನಗೆ. ಆ್ಯಕ್ಚುಲಿ ನಮ್ಮ ವಾರ್ಡ್ನಾಗ ಪೇಷಂಟ್ ಅದು ಬಂದು ಅಟ್ಯಾಕ್ ಬೇಡ್ತಾರೆ. ಅದು ನೀರು ಬಿದ್ದಿತ್ತು, ಸ್ವಲ್ಪ ನೋಡ್ಕೊಂಡು ಇದನ್ನು ಮಾಡಿರಿ ಅಂತ ಹೇಳಿ ಆಯ್ತಂದ್ರೆ ಅವರು ಹುಡುಗಿ ಸೈಕಿಕ್ ಅಂತ ಅನ್ನೋದು ನನಗೆ ಗೊತ್ತಿರಾಕಿಲ್ಲ ರೀ. ಬಾಜುಕಿನ ವಾರ್ಡ್ ಪೇಷಂಟ್ ಅಂತ. ಆಮೇಲೆ ಸಡನ್ಲಿ ಇಲ್ಲಿ ಅಲ್ಲೇ ಕಡ್ದರು ನನಗೆ ನೋಡ್ರಿ. ಕಡ್ದು ಆಮೇಲೆ ಕಿವಿ ಜಾಗಕ್ಕೆ ಬಂದಂತಲೇ ನಾ ಸ್ವಲ್ಪ ಕೈ ಹಿಂಗೆ ಇದನ್ನು ಮಾಡಿರಿ. ಕೈಗೆ ಇದನ್ನು ಮಾಡಿದ್ರೆ ಸ್ವಲ್ಪ ನನ್ನ ಕೈ ಇಲ್ಲಿ ಹತ್ತಿರೋದು. ಹಾಗಿನ ಹೋದ್ರೆ ಅವರು 5 ನಿಮಿಷ ಆದಮೇಲೆ ಬಂದು ಒಮ್ಮೆ ಸಡನ್ಲಿ ಎಲ್ಲರೂ ಒಂದು 15 ಜನ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು. ಏನನ್ನಕತ್ತರು ಅಂದ್ರೆ ಆ ಹುಡುಗಿ ಹೊಡೆದ ಆಕೆ ಸೈಕ್ಯಾಟ್ರಿಕ್ ಪೇಷಂಟ್ ಐತೆ, ಹೊಡೆದಾರು ಹಂಗೆ ಮಾಡ್ಯಾರ ಅಂತ ಇನ್ನು ಮಾತಾಡೋಕೆ ಚಾನ್ಸ್ ಕೊಡ್ತಾರೆ. ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಮಂದಿ ಇದ್ದರು ಅವ್ರ ಹೆಣ್ಮಕ್ಳು ಪೈಲ ಅವ್ರಿಗೆ ಅಪ್ಪ ಇನ್ನು ಮಾತಾಡಿದಿಲ್ಲ ರೀ. ಹೆಣ್ಮಗ ಒಬ್ಬ ಯಾರು ಹೊರಗೆ ನಾವು ಬಂದು ಅವ್ರ ಹೆಸರದು ಬರ್ಕೊಂಡಿದ್ದೀವಿ. ಹೊಡೆದ ಆಮೇಲೆ ಎಲ್ಲರೂ ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು. ಅದು ವಾಚ್ ಗೀಚ್ ಎಲ್ಲ ಕೆಳಗಿಟ್ಟು ಇದಾಗ್ತದೆ. ಶರ್ಟ್ ಗೀಟ್ ಹೊಡೆದು ಹೊರತಕ್ಕ ಹೊಡ್ಯಾಕೆ ಹುಡುಗರು ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು. ನೀವು ಇಲ್ಲೇ ಕೆಲಸ ಮಾಡ್ತೀರಿ? ಹಾಂ, ಇಲ್ಲೇ ಏನಿದ್ರಲ್ಲಿ? ನಾನು ನರ್ಸಿಂಗ್ ಆಫೀಸರ್ ಅಂತಾರೆ. ನಮ್ಮ ಸರ್ಜರಿ ಹೊಸ ಬಿಲ್ಡಿಂಗ್ ಫಸ್ಟ್ ಫ್ಲೋರ್. ಅವ್ರಿಗೆ ನಿಮ್ಮ ಮ್ಯಾಗೆ ಹಳ್ಳಿ ಮಾಡಿದಾರಲ್ಲ ಅವ್ರು ಎಲ್ಲಿ ಅವರು? ಅವ್ರೇನು ಗೊತ್ತಿಲ್ಲ ಸರ್. ಅವ್ರು ಬಾಜುಕಿನ ವಾರ್ಡದವ್ರು ರೀ. ಬಾಜು ವಾರ್ಡ್ ನಿಮ್ಮ ಬಾಜು ವಾರ್ಡ್ದಾಗಿದ್ದು? ಬಾಜು ವಾರ್ಡದವ್ರು. ನಮಗೆ ಸಂಬಂಧ ಬರಂಗಿಲ್ಲ, ಬಟ್ ನಮ್ಮಲ್ಲಿ ಬಂದು ಎಲ್ಲ ಐತೆ. ಈಗೇನು ಕೇಸ್ ಕೊಟ್ರೇನು? ಹಾಂ ಸರ್. ಎಲ್ಲಿ ಕೇಸ್ ಕೊಟ್ರಿ? ಇಲ್ಲಿ MLC ಇಲ್ಲಿ ಮಾಡಿಸಿದ್ದು ಸರ್. ಈಗ ಅವ್ನು ಡ್ಯೂಟಿನಲ್ಲಿದ್ದಾಗ ಇದೆಲ್ಲ ಆಗಿತ್ತು. ಪೊಲೀಸ್ ಕಂಪ್ಲೇಂಟ್ ಅದು ಮಾಡಿರಿ? ಈಗ MLC ಮಾಡಿ ನಿಮ್ಮ ಹೆಸರು ಹೇಳಿ? ಬಸವರಾಜ್ ಕಬಾಡಿಗೆ ಅಂತ. या घटनेबाबत APMC पोलीस ठाण्यात तक्रार दाखल करण्यात आली आहे. आरोपींवर कठोर कारवाई करावी तसेच रुग्णालयातील कर्मचाऱ्यांना सुरक्षा द्यावी अशी मागणी नर्सेसने केली. ನಿನ್ನೆ ಆ್ಯಕ್ಚುಲಿ ಸುಮಾರು 4:15 ಸುಮಾರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಬ್ಬಳು ನಮ್ಮಲ್ಲಿ ಮೆಂಟಲಿ ರಿಟಾರ್ಡೆಡ್ ಒಬ್ಬಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ. ಆ ಹುಡುಗಿ ಏನಾಗಿದೆ, ಆ್ಯಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾರ್ಡಲ್ಲೂ ವ್ಯವಸ್ಥೆ ಮಾಡಿದ್ದೆವು. ಅವ್ರು ಏನು ಮಾಡಿದ್ದಾರೆ, ಅವರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಿಗೆ ಬಂದಾಗ ನಮ್ಮಲ್ಲಿ ಒಬ್ಬರು ನರ್ಸಿಂಗ್ ಆಫೀಸರ್ಸು ಅವರ ಈಗ ಆ ಕಡೆಯಲ್ಲಿ ನೀನು ನೀರು ತಗೋ, ಈ ಕಡೆ ಯಾಕೆ ತೊಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾಳೆ. ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟು ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನು ಮಾಡಿದ್ದಾರೆ, ಅವಳಿಗೆ ಹೀಗೆ ಹೋಗಿ ಕೈ ಹಿಡಿದು ಕೇಳಿದ್ದಾರೆ. ಕೇಳಿದಾಗ ಅವಳು ಏನು ಮಾಡಿದ್ದಾಳೆ, ಇವರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ. ಕಚ್ಚಿದಾಗ ಏನಾಗಿದೆ, ಇವರು ಅಂದರೆ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ. ಅವರು ಯಾರು ಹುಡುಗಿ ಕಡೆಯವರು ಹೇಳ್ತಾರೆ. ಇನ್ನೂ ಅದು ತನಿಖೆ ನಡಿಬೇಕು ಅದು ಆ್ಯಕ್ಚುಲಿ. ಹಾಗಾಗಿ ನಾವು ಅದೇ ಇದು ಆದ ನಂತರ ಆ ಹುಡುಗಿ ರಿಲೇಟಿವ್ಸ್ ಒಂದು 8-10 ಜನ ಇದ್ದಿದ್ದಾರಂತೆ. ಅವರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾಗ ನಾವು ಇಮಿಡಿಯೇಟ್ಲಿ ಏನು ಮಾಡಿದ್ದೇನೆ, ನಾನು ಅವರಿಗೆ ಈಗ MLC ಮಾಡಿ ಅವನನ್ನು ನಿನ್ನೆ ಅಡ್ಮಿಟ್ ಮಾಡಿದ್ದೆವು. ಮಾಡಿ ಒಂದು ಈ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ತೆಗೆದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ. ಮತ್ತು ಇವರು ಪೊಲೀಸ್ APMC ಪೊಲೀಸ್ ಸ್ಟೇಷನಿಗೆ ನಾವು ಕಂಪ್ಲೇಂಟು ಮಾಡಿದ್ದೆವು. APMC ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ ಮತ್ತು ಆ ಹುಡುಗಿಗೂ ಹೋಗಿ ವಿಚಾರಿಸಿ ಈಗ ಅವರು ಈಗ ಏನಾಗಿದೆ, ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ. ಮತ್ತು ಈಗ ಅವನಿಗೂ ಹೇಳಿದ್ದೆವು FIR ಮಾಡಬೇಕಂತೇಳಿ. ಯಾಕಂದರೆ ಅಸಾಲ್ಟ್ ಯಾರಾಗಿದ್ದಾನೆ ಅವನ ಕಡೆಯಿಂದ FIR ಆಗಬೇಕು. ಅವರು ಈಗ ವಿಚಾರ ಮಾಡಿ ಹೇಳ್ತಾನಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಕಮಿಷನರಿಗೆ ಮತ್ತು DC ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ. ಈ ಥರ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕಂತೇಳಿ ನಾವು ಪತ್ರ ಬರೀತೀವಿ. ಸರ್, ಈಗ ಎಷ್ಟು ಮಂದಿ ಸರಿ ಸ್ಟಾಫ್ ಮೇಲೆ ಅಟೆಂಡರ್ಗಳ ಹಲ್ಲೆ ಮಾಡಿದರೆ ಕೆಲಸ ಹೆಂಗೆ ಮಾಡೋದು ಸರ್ ಅವರು? ಅಲ್ಲ, ಕರೆಕ್ಟ್. ಅದು ಇದರಲ್ಲಿ ಏನಾಗ್ತಿದೆ, ಇದು ಈಗ ತನಿಖೆ ನಡಿಬೇಕು. ಯಾಕಂದರೆ ಈ ಥರ ಇದು ಡೆಫಿನೆಟ್ಲಿ ಭಾಳ ತಪ್ಪು. ಇದು ಇಂಥ ಹಿತಕರ ಘಟನೆ ಈಗ ನಮ್ಮಲ್ಲಿ ಆಗಬಾರ್ದಿತ್ತು ಇದು. ಆ್ಯಕ್ಚುಲಿ ಇದರಲ್ಲಿ ಒಂದಂದರೆ ಆ ಹುಡುಗಿ ಮೆಂಟಲ್ ರಿಟಾರ್ಡ್ ಇರೋದ್ರಿಂದ
ಅವರ ಪೊಲೀಸ್ ಏನಂತಿದ್ದಾರೆ ಅಂದರೆ ಈ ಥರ ಅವರು ಸಡನ್ನಾಗಿ ಗಾಬರಿ ಬಿದ್ದವರ ರಿಲೇಟಿವ್ಸ್ ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ. ಮತ್ತು ಈಗ ಆಲ್ರೆಡಿ MLC ಆಗಿದೆ. ಮುಂದೆ ಪೊಲೀಸ್ ಅವರು ಅದು ಕ್ರಮ ಕೈಗೊಳ್ತಾರೆ. ಆಸ್ ಪರ್ ಕಾನೂನು ಪ್ರಕಾರ ಅವ್ರು ಕ್ರಮ ಸೇವೆಯಲ್ಲಿ ಬಂದಿರ್ತಾರೆ ಸರ್ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂದ್ ಮಾಡ್ತಾರೆ. ಅಲ್ಲ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಅಲ್ಲ, ಪ್ರತಿಭಟನೆ ಹೇಗಾದ್ರೆ ನಮ್ಮದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮಗೆ ಬೇರೆಯವರಿಗೆಲ್ಲ ಪ್ರತಿಭಟನೆ ಮಾಡ್ಬೋದು, ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ. ಈಗ ಅವರಿಗೆ ನಾವು ಆ್ಯಸ್ ಪರ್ ಆಡಳಿತ ವತಿಯಿಂದ ನಾನು ಆ್ಯಸ್ ಎ ಡೈರೆಕ್ಟರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಬೇಕು ಅಂತೇಳಿ ಬರೀತಿದ್ದೇವೆ. ಮತ್ತು ಈಗ ಆ ಹುಡುಗನಿಂದ FIR ಮಾಡಿಸ್ತೀವಿ. दरम्यान आंदोलनस्थळी बीमचे संचालक डॉक्टर अशोक शेट्टी यांनी भेट देऊन कर्मचाऱ्यांशी चर्चा केली. हल्ल्याच्या घटनेचा निषेध व्यक्त करत त्यांनी जिल्हाधिकारी आणि पोलीस आयुक्तांकडे सुरक्षेबाबत निवेदन देणार असल्याचे सांगितले. त्यानंतर संचालकांच्या आश्वासनानंतर नर्सेसने आंदोलन मागे घेतले. DC ಅವರಿಗೆ ಲೆಟರ್ ಬರೀಬೇಕು. ಅದ್ರದ್ದು ಯಾರ್ಯಾರು ಇನ್ಸಿಡೆಂಟ್ಸ್ ಕರೆಕ್ಟ್ ಗೊತ್ತಿದೆ, ಅವನ ಹೆಸರು ಏನಿದೆ ಅಂತ ಮಾಡಬೇಕಾದ್ರೆ ಈಗ ಅರ್ಜೆಂಟ್ ನಮ್ಮಲ್ಲಿ ನಾವು ಇದು ಮಾಡ್ಕೊತಿದ್ದಾರೆ, ಟೈಪ್ ಮಾಡ್ತಿದ್ದಾರೆ ಎಲ್ಲ. ಇದು ಅವರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನೀವು ಯಾರು ಅದರಲ್ಲಿ ನಿನ್ನೆ ಯಾರೆಲ್ಲ ಇನ್ಸಿಡೆಂಟ್ಸಲ್ಲಿ ಇದ್ದೇನೆ ಇಮಿಡಿಯೇಟ್ಲಿ ಲಾಯರು ಬರ್ತಿದ್ದಾರೆ. ಅದು ನೀವು ಹೋಗ್ಬಿಡ್ತಾರೆ ಸಾಗರ್ ಇಲ್ಲ ಹುಡುಗರಲ್ಲ. ಈಗ ನೀವು ಅದಕ್ಕೆ ನಾವೀಗ ಆ್ಯಕ್ಷನ್ ಈಗ ತೊಗೊಳ್ಬೇಕಲ್ಲ. ಈಗ ಅವ್ರಿಗೆ ನಾವು ಈಗ ಅದಕ್ಕೆ ಇದು ಮಾಡಬೇಕಲ್ಲ. ಈಗ ಅದಕ್ಕೆ ನಮ್ಮಲ್ಲಿ ಲೀಗಲ್ ಸೆಕ್ಷನ್ ಶ್ವೇತ ಅಂತ ಇದು ಮಾಡ್ತಿದ್ದಾರೆ. ಲಾಯರ್ನ ಕರೆಸಿದ್ದೇನೆ. ಡ್ರಾಫ್ಟ ಚೆನ್ನಾಗಿ ಇದು ಮಾಡಬೇಕಂತಾರೆ. ಅದಕ್ಕೆ ಯಾರೆಲ್ಲ ನಿನ್ನೆ ಇದ್ದಿದ್ದಾರೆ ಇಲ್ಲಿ ಒಬ್ಬರನ್ನ ಯಾರನ್ನೋ ಕರ್ಕೊಡ್ರಿ, ಕರ್ಕೊಂಡು ಇಮಿಡಿಯೇಟ್ಲಿ ನಮ್ಮ ಆಫೀಸಿಗೆ ಹೋಗಿ ಇದ್ದಾರೆ. ಈಗ ನೀವು ಹೋಗಿ ಅದು ಇವ್ರನ್ನೂ ಕರ್ಕೊಂಡು DS ಅನ್ನು ಕರ್ಕೊಡ್ರಿ, ಇದು ಮಾಡಿ. ನೀವು ಆಫೀಸಿಗೆ ಹೋಗಿ ಇದು ಮಾಡಿ. ನಮ್ಮ ಕಡೆಯಿಂದ ಹೋಗಿ DC ಅವ್ರಿಗೆ ಕೊಡ್ಬೋದು. ನಾವು ಅಫಿಷಿಯಲಿ ಕಳಿಸಿ ಕೊಡ್ತೇವೆ. ಈಗ ನಾವು ಎಮರ್ಜೆನ್ಸಿ ಸರ್ವಿಸ್ ಇರೋದ್ರಿಂದ ಏನಾಗಿದೆ ಅದರಲ್ಲಿ ನಿಮಗೂ ಗೊತ್ತದೆ. ಡಿಸ್ಕಷನ್ ಹೇಳೋದು ಬೇಡ. ಈಗ ಅವೆಲ್ಲ ಕೂಲಂಕುಷವಾಗಿ ಲಾಯರ್ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಈಗ ಅದೇ ಬೆಳಿಗ್ಗೆ ಈಗ ಲಾಯರ್ ಹತ್ರ ಮಾತಾಡ್ಕೊಂಡು ಕೊಟ್ಟಿದ್ದೇನೆ. ಲಾಯರ್ನೂ ಕರೆಸಿ ಈಗ ನಾವು ಡ್ರಾಫ್ಟ್ ಮಾಡಿ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಒಂದು ಇನ್ಸ್ಟಿಟ್ಯೂಟಿಂದ ಕಂಪ್ಲೇಂಟ್ ಕೊಡ್ತೇವೆ. ಅಲ್ಲ, ಇನ್ಸ್ಟಿಟ್ಯೂಟಿಂದ ಕಂಪ್ಲೇಂಟ್ ಕೊಡ್ತೇವೆ. FIR ಮಾಡಬೇಕಂದ್ರೆ ಅವನೇ ಮಾಡೋದು. ಅವರು ಬರ್ತಾರೆ ಸರ್. ಬಟ್ ಇನ್ಸ್ಟಿಟ್ಯೂಟಿಂದ ಕಂಪ್ಲೇಂಟ್ ಆಗ್ತದೆ, FIR ಮಾಡೋದು ಬರಂಗಿಲ್ಲ. ನಾವು ಇನ್ಸ್ಟಿಟ್ಯೂಟಿಂದ ಬೆಳಿಗ್ಗೆ ಅವರಿಗೆ ಬೆಳಿಗ್ಗೆ ಅಂತ ಹೇಳಿದ್ದೀನಿ. ಏನಾಗಿದೆ ಯಾರು ಕರೆಕ್ಟ್ ಇದ್ದವರು ಅವರೆಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬೇಕು. ಅದಕ್ಕೆ ಒಬ್ಬರೇ ಅವರಿಗೆ ಮ್ಯಾಟರ್ನ ಅವರಿಗೆ ಮತ್ತೆ ಭಾಳ ಶ್ವೇತ ಅಂತೇಳಿ ಲೀಗಲ್ ಅಡ್ವೈಸರ್ ಅವ್ರ ತೋರಿಸಿದ್ದೇನೆ. ಅವರು ಲಾಯರು ಬರ್ತಾರೆ. ಮತ್ತು ನಿನ್ನೆ ಅದು ನಿಮ್ಗೆ ಹೇಳಿದ್ದೇನೆ, ನಮ್ಮ ಕಡೆಯಿಂದ ನಮ್ಮ ಲಾಯರ್ ಎಲ್ಲ ಸಂಪೂರ್ಣ ನಮ್ಮ ಬೇಡಿಕೆ ಇಷ್ಟೇ ಇದೆ. ಯಾರು ಕೊಲೆ ಮಾಡಿದ್ರು ಅವ್ರಿಗೆ ಅರೆಸ್ಟ್ ಆಗಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಲ್ಲ. ಅದು ಅದಕ್ಕೆ ನಾವು ಇದು ಮಾಡುವ. ಅದಕ್ಕೆ ಯಾರು ಸ್ವಲ್ಪ ಕರೆಕ್ಟಾಗಿ ನೀವು ಬೇಕಾದ್ರೆ ಇದ್ರಂದ್ರೆ ನಿಮಗೆ ಇನ್ಸಿಡೆನ್ಸಲ್ಲಿ ಯಾರು ಅದೆಲ್ಲ ಮಾಹಿತಿ ಇದೆ ಇಬ್ಬರು ಬರ್ರಿ. ಈಗ ಇಮಿಡಿಯೇಟ್ಲಿ ಮಾಡಿ ಡ್ರಾಫ್ಟ್ ಮಾಡಿ. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.